ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೊಸಬ್ರು ಯಾರಾದರೂ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಒಂದು 6 ಗಂಟೆ ಟೈಮ್ಗೆ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ. ಒಂದಿನ ಒಂದೊಂದು ಥರ ಇರುತ್ತೆ. ತುಂಬ ಟಯರ್ಡ್ ಆದರೆ ಸ್ವಲ್ಪ ಲೇಟು, 6 ಗಂಟೆ, 6:15 ಅಥವಾ 6:30 ಒಳಗಡೆ ಎದ್ದೇಳ್ತೀನಿ. ಇಲ್ಲ ಬೇಗ ಎದ್ದೇಳಬೇಕು, ನಾನು ಮಾಡಲೇಬೇಕು, ನನಗೆ ಟೈಮ್ ಇಲ್ಲ ಅನ್ನೋದಾದರೆ ಒಂದು 5 ಗಂಟೆ, 4:45 ಈ ರೀತಿ ನಾನು ಎದ್ದೇಳ್ತೀನಿ. ಎದ್ದು ಕೆಲಸಗಳನ್ನ ಮಾಡ್ಕೊತೀನಿ. 4:45ಗೆ ಎದ್ರೂ ಕೂಡ ಕೆಲಸಗಳಾಗೋದು ಕಮ್ಮಿನೇ. ನೈಟೆಲ್ಲ ಕೆಲಸಗಳನ್ನೆಲ್ಲ ಪಾತ್ರೆ ಎಲ್ಲ ತೊಳೆದು ಎಲ್ಲ ಮುಗಿಸಿದಿದ್ರೆ ನನಗೆ ಕೆಲಸಗಳು ಬೆಳಗ್ಗೆ ಈಸಿ ಆಗುತ್ತೆ. ಅಥವಾ ಇಲ್ಲ ನಾನು ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ನಾನೇನಾದರೂ ಡಿಲೇ ಮಾಡಿದ್ರೆ ಅಲ್ಲಿ ಬೇಗ ಎದ್ದೇಳಲೇಬೇಕಾಗುತ್ತೆ. ಬೆಳಗಿನ ಜಾವ ಮಾಡಲೇಬೇಕಾಗುತ್ತೆ ಕೆಲಸಗಳನ್ನೆಲ್ಲನೂ. ನಮ್ಮನೆಯವರೇನಾದರೂ ಇದ್ದರೆ ಮಕ್ಕಳನ್ನ ತಟ್ಟಿ ಮಲಗಿಸ್ತಾರೆ. ಒಬ್ಬ ಬಂದು ನಮ್ಮ ಅತ್ತೆ ಹತ್ರ ಮಲ್ಕೊತಾನೆ. ಅವನು ತುಂಬ ಇವಾಗ ನಮ್ಮ ಅತ್ತೆಗೆ ಅಟ್ಯಾಚ್ ಆಗಿಬಿಟ್ಟಿದ್ದಾನೆ. ಅವನು ಜಾಸ್ತಿ ನೈಟು ಅವನು ರೂಮಲ್ಲೇ ಮಲ್ಕೊತಾನೆ ನಮ್ಮ ಅತ್ತೆ ಪಕ್ಕ. ಚಿಕ್ಕವನಿಗೆ ಭಾರಿ ಇಷ್ಟ ಏನೋ ಈ ಅಜ್ಜಿ ಅಂದರೆ. ನಮ್ಮ ದೊಡ್ಡವನಿಗೆ ನಮ್ಮಮ್ಮ ಅಂದರೆ ಭಾರಿ ಇಷ್ಟ. ನಮ್ಮ ಅಮ್ಮಂಗೂ ನಮ್ಮ ದೊಡ್ಡವನ ಕಂಡ್ರೆ ಭಾರಿ ಇಷ್ಟ. ಸೊ ಹಾಗಾಗಿ ಇವು ಒಂಥರ ಒಂದೊಂದು ಮಕ್ಕಳು ಒಂದೊಂದು ಅಜ್ಜಿನ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾರೆ. ಸೊ ಸರಿನಾ? ಓಕೆ. ಇವಾಗ ಯಾವ ರೀತಿ ಅಂತ ಅಂದರೆ ಕೆಲಸಗಳೆಲ್ಲನೂ ಆಗ್ತಾ ಇರುತ್ತೆ. ಕೆಲವೊಂದೊಂದು ಬ್ಲಾಗ್ಸ್ ಮಾಡಿ ನಾನು ನಿಮಗೆ ತೋರಿಸಿ ಅದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ಬೋದು. ಬಟ್ ಇನ್ನೊಂದು ಕೆಲವೊಂದು ಬ್ಲಾಗಲ್ಲಿ ಬ್ಲಾಗ್ ಜೊತೆನೇ ನನ್ನ ರೋಟೀನು ಈ ರೀತಿ ಮಾಡಿದೆ ನಾನು. ಡೈಲಿ ಈ ರೀತಿ ಇರುತ್ತೆ. ಹಬ್ಬ ಫೆಸ್ಟಿವಲ್ ಅಂದರೆ ಫೆಸ್ಟಿವಲ್ ಟೈಮಲ್ಲಿ ಯಾವ ರೀತಿ ಇರುತ್ತೆ ಅದನ್ನೆಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡಿ ನಾನು ಬೇಕಾದರೆ ನಿಮ್ಮ ಜೊತೆ ಶೇರ್ ಮಾಡ್ಬೋದು. ನೀವು ಒಂದು ಇಮ್ಯಾಜಿನ್ ಮಾಡ್ಕೋಬೋದು ಅಲ್ವಾ, ಈ ರೀತಿ ಇತ್ತಾ, ಈ ರೀತಿ ಮಾಡಿದಾರಾ ಅಂತ ಅಂದ್ಬಿಟ್ಟು. ಎಲ್ಲನೂ ಕೂಡ ಒಂದೊಂದು ಸಲ ಕೆಲಸಗಳು ಬೇಗ ಆಗಬೇಕು ಅಂದರೆ ಟೈಮ್ ಇರಲ್ಲ ನೋಡಿ, ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಮಾಡಬೇಕು ಅಂದಾಗ. ಸೊ ಹಂಗಾಗಿ ಅಂಥ ಟೈಮಲ್ಲಿ ನಾನು ಎಲ್ಲ ಕೆಲಸಗಳೆಲ್ಲ ಮುಗಿದ ಮೇಲೆ ವೀಡಿಯೋ ಶೂಟ್ ಮಾಡಿ ಆಮೇಲೆ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಕ್ಸಾಂಪಲ್ ಬಂದು ಈಗ ಪೂಜೆದೆಲ್ಲನೂ ಇರುತ್ತೆ ಅಲ್ವಾ, ವಾರದ್ದೆಲ್ಲ, ಮಂಗಳವಾರದೊತ್ತು, ಶುಕ್ರವಾರದೊತ್ತು ಈ ರೀತಿ. ಆವತ್ತಿನ ದಿನ ದೇವ್ರ ಪಾತ್ರೆ ಫೋಟೋ ಎಲ್ಲ ಒರೆಸೋದು, ಕುಂಕುಮ ಇಡೋದು, ಬಾಗಿಲೆಲ್ಲ ನೆಲ ಎಲ್ಲ ಒರೆಸೋದು, ಕುಂಕುಮ ಇಡೋದು, ಹೂವು ಇಡೋದು, ಆಮೇಲೆ ದೀಪದ ಗುಡಿಗೆ ದೀಪ ಇಡೋದು ಸಗಣಿಯಿಂದ, ಆ ಥರ ಎಲ್ಲನೂ ಕೂಡ ಇರುತ್ತೆ. ಆವಾಗ ಏನಾಗುತ್ತೆ, ಟೈಮ್ ಮ್ಯಾನೇಜ್ ಆಗಿ ನನಗೆ ವೀಡಿಯೋ ಶೂಟ್ ಮಾಡೋಕ್ಕಾಗಿರಲ್ಲ. ಸೊ ಆವಾಗ ನಾನು ಎಲ್ಲ ಮುಗಿಸಾದ್ಮೇಲೆ ಪೂಜೆ ಎಲ್ಲನೂ ಆವಾಗ ವೀಡಿಯೋ ಶೂಟ್ ಮಾಡ್ತೀನಿ. ಈ ಥರ ಎಲ್ಲ ಮಾಡಿದೆ ನಾನು, ಇಷ್ಟು ಗಂಟೆಗೆ ಎದ್ದೆ ಅಂತ ಈ ಥರ ಎಲ್ಲನೂ ಕೂಡ ಇನ್ಫಾರ್ಮ್ ಮಾಡ್ಬೋದು ನಾನು ನಿಮಗೆ. ಒಂದು ಇಮ್ಯಾಜಿನ್ ಬರುತ್ತೆ, ನಿಮಗೂ ಕೂಡ ಒಂದು ವಿಡಿಯೋ ಇಮ್ಯಾಜಿನ್ ಬರುತ್ತೆ ಅನ್ನೋದಕ್ಕೆ. ಕೆಲವೊಂದೊಂದು ಸತಿ ಕಷ್ಟ ಆದರೂ ಪರವಾಗಿಲ್ಲ, ಇವತ್ತು ಈ ವಿಡಿಯೋನ ಶೂಟ್ ಮಾಡಲೇಬೇಕು ಅಂದಾಗ ಆವಾಗ ನಾನು ತಪ್ಪದೇನೆ ವಿಡಿಯೋನ ಮಾಡ್ತೀನಿ. ಹಾಗೆಯೇ ಇನ್ನು ಮನೆ ಮುಂದೆ ಈ ರೀತಿ ಎಲ್ಲನೂ ಕೂಡ ಒಂದು ಕಡೆಯಿಂದ ಗುಡಿಸ್ಬೇಕು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಮನೆ ಮುಂದೆ ಅಲ್ಲಿ ಏನಿದೆ ಅಲ್ವಾ ರೋಡು, ಅಲ್ಲಿ ಚರಂಡಿ ಇಲ್ಲ. ಹಂಗಾಗಿ ಎಲ್ಲ ನೀರು ಮನೆ ಮುಂದೆ ಏನು ಕೊಳ ಇದೆ ಅಲ್ವಾ ಅದರಲ್ಲಿ ನೀರು ಬರುತ್ತೆ ನೋಡಿ, ಒಂದಿನ ಬಿಟ್ಟು ಒಂದಿನ ಅಲ್ಲಿ ನೀರು ಬಿಟ್ಟಾಗ, ಹಾಗೆಯೇ ಅವರು ಪಾತ್ರೆ ಒಂದು ತೊಳೆದ್ರೆ, ಬಟ್ಟೆ ತೊಳೆದ್ರೆ ಪ್ರತಿಯೊಂದು ನೀರು ಕೂಡ ಇಲ್ಲೇ ಬರುತ್ತೆ. ಹಾಗೆಯೇ ಮಣ್ಣು ಕೂಡ ಇಲ್ಲೇ ಬರುತ್ತೆ. ಎಲ್ಲನೂ ಕೂಡ ನಾನು ಗುದ್ಲಿಯಲ್ಲಿ ಎತ್ತಾಕ್ತಾ ಇರ್ತೀನಿ ಅಲ್ವಾ, ನಿಮಗೆ ಗೊತ್ತಿರ್ಬೋದು. ಅಲ್ಲಿ ಹೊಲದ ಮಣ್ಣಿದೆ ಮೇಲೆ. ಈಗ ನಾವಿರೋದು ಡೌನ್ ಆಯಿತು, ಹೊಲ ಇರೋದು ಅಪ್ ಆಯಿತು. ಅಪ್ಪಿಂದ ಚೆನ್ನಾಗಿ ಮಣ್ಣೆಲ್ಲನೂ ತಿಳ್ಕೊಂಬಂದು ಮಳೆಯಲ್ಲಿ ಏನಾಗುತ್ತೆ, ಬಂದು ಇಲ್ಲಿ ಸ್ಟಾಕ್ ಆಗುತ್ತೆ ಮನೆ ಹತ್ರ ಡೌನ್ ಇದೆಯಲ್ಲ ಅಲ್ಲಿ. ಆವಾಗ ಏನಾಗುತ್ತೆ, ನಮಗೆ ಹಿಂಸೆ ಆಗುತ್ತೆ. ನಮ್ಮದು ಲಾಸ್ಟ್ ಮನೆ ಆಗಿರೋದ್ರಿಂದ ಇಲ್ಲೆಲ್ಲ ಬಂದು ಮಣ್ಣೆಲ್ಲ ತೇಲ್ಕೊಳ್ಳುತ್ತೆ. ಇವಾಗ ಸ್ವಲ್ಪ ಕಮ್ಮಿ ಇದೆ. ಈಗ ಒಂದು 3 ದಿನದ ಹಿಂದೆ ತೆಗೆದಾಕಿದ್ದೆ. ಅದಾದಮೇಲೆ ಮತ್ತೇನೋ ಹಂಗೆ ಆಗಿದೆ. ಇವಾಗ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆದಂಗೆ ತೆಗೆದಾಕಬೇಕು. ನನಗೆ ತೆಗೆದು ತಗೊಂಡೋಗಿ ಮತ್ತು ಹೊಲಕ್ಕಾಗಿ ಇವೆಲ್ಲ ನನಗಿದಿಲ್ಲ. ಅಲ್ಲೇ ಪಕ್ಕದಲ್ಲಿ ಹುಲ್ಲು ಇದಿದೆಯಲ್ಲ ಅಲ್ಲಿ ಹಾಕ್ಬಿಡ್ತೀನಿ. ಆವಾಗ ಒಂದೊಂದು ಸಲ ಮಳೆ ಬಂದಾಗ ಸೂರಿಂದ ನೀರು ಸೋರುತ್ತೆ ಅಲ್ವಾ, ಅಲ್ಲೂ ಏನಾಗುತ್ತೆ ಅಂತಂದರೆ ಮಣ್ಣು ಅಲ್ಲೂ ನೀರು ಬಿದ್ದು ಮತ್ತೆ ತೇಲ್ಕೊಂಬರುತ್ತೆ. ಈ ರೀತಿ ಆಗಿಬಿಡುತ್ತೆ. ಇದಕ್ಕೆಲ್ಲ ಒಂದು ಕೊನೆ ಅಂತ್ಯ ಅಂದರೆ ಅದೆಲ್ಲ ಕ್ಲೀನಾಗಿ
ಮಣ್ಣೆಲ್ಲ ಅಲ್ಲೆಲ್ಲ ಸಿಮೆಂಟು ಕಾಂಪೌಂಡು ಏನಾದರೂ ಬಂದರೆ ಆ ಮಣ್ಣಿಗೆ ಒಂದು ಅಂದರೆ ರೋಡಿಗೆ ಬಂದಿರೋ ಮಣ್ಣುಗಳೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ. ಹಾಗೆಯೇ ಇವಾಗ ಮನೆ ಮುಂದೆ ಎಲ್ಲ ನೀರು ಹಾಕ್ತಾಯಿದ್ದೀನಿ, ಎಲ್ಲ ನೀಟಾಗಿ ಗುಡಿಸ್ಕೊಂಬಿಟ್ಟು ನೀರು ಹಾಕಬೇಕು. ಅರ್ಧಂಬರ್ಧ ಗುಡಿಸೋದು ನೀರು ಹಾಕೋದು ನಿಜವಾಗ್ಲೂ ನನಗೆ ಅದೆಲ್ಲ ಇಷ್ಟನೇ ಆಗಲ್ಲ. ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೋಬೇಕು. ನನಗೊಂದು ವಾರ ಪೂಜೆ ಮಾಡ್ತೀನಿ ಅಂದ್ರೂ, ಒಂದು ಹಬ್ಬ ಮಾಡ್ತೀನಿ ಅಂದ್ರೂ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಸಮಾಧಾನ ಇಲ್ವಾ? ನಿಜವಾಗ್ಲೂ ಆಗಲ್ಲ ಆ ಥರ ಎಲ್ಲನೂ. ಅರ್ಧಂಬರ್ಧದಲ್ಲಿರೋದೆಲ್ಲನೂ ನಂಗೆ ಆಗಲ್ಲ. ನೀಟಾಗಿ ಎಲ್ಲ ಕ್ಲೀನ್ ಆಗಿರಬೇಕು. ಓಕೆ, ಇವಾಗ ಜಗ್ತಿ ಕಟ್ಟೆ ಏನಂತ ಹೇಳ್ತಾರಲ್ವ, ಆ ಕಟ್ಟೆ ಎಲ್ಲನೂ ಕೂಡ ನೀಟಾಗಿ ನಾನು ತೊಳೆದು ಆಮೇಲೆ ಮನೆ ಮುಂದೆ ಎಲ್ಲನೂ ಕೂಡ ನೀಟಾಗಿ ನೀರು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನಮ್ಮದು ಗೋಡೆ ಬರುತ್ತೆ ನೋಡಿ, ಏನು ಮಣ್ಣಿನ ಗೋಡೆ ಇದು, ಸಿಮೆಂಟ್ಗಿಲೋ ಏನಿಲ್ಲ. ಮಣ್ಣಿನ ಗೋಡೆಗೆ ಪೇಂಟ್ ಹಚ್ಚಿ ಈ ರೀತಿ ಇದೆ. ಅದೇನಾಗುತ್ತೆ, ತುಪ್ಟ ಥರ ಎಲ್ಲ ಉದುರ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ಮಳೆ ಬರುತ್ತೆ ನೋಡಿ, ಎಲ್ಲನೂ ಕೂಡ ಸೂರು ಕೆಳಗೆ ಆರ್ತಾ ಇರುತ್ತೆ ಮಳೆ ನೀರೆಲ್ಲ. ಆಮೇಲೆ ನಾವು ಜಗ್ತಿಗೆ ನೀರು ಹಾಕ್ತೀವಿ, ನೀರು ಹಾಕಿದಾಗ ಏನಾಗುತ್ತೆ, ಅಲ್ಲಿಗೆ ತಾಗುತ್ತೆ ನೋಡ್ರಿ. ಆವಾಗ ಎಲ್ಲನೂ ಕೂಡ ಪೇಂಟು, ಆಯಿಲ್ ಪೇಂಟ್ ಅಲ್ಲ ಹೊರಗಡೆ ಮಾಡಿರೋದು, ವಾಟ್ರ್ ಪೇಂಟು ಎಲ್ಲನೂ ಕೂಡ ಉದುರ್ಕೊಳ್ತಾ ಇರುತ್ತೆ ನೋಡಿ. ಯಾವ್ಯಾವ ಥರ ಪೇಂಟ್ ಮಾಡಿದ್ದು ಅಂದರೆ ಅರ್ಧಂಬರ್ಧ ಎಲ್ಲ ಕಾಣಿಸ್ತಾ ಇದೆ. ಒಂದೊಂದು ಥರ ಕಲರು, ಬ್ಲೂ ಹಾಕಿದ್ವಿ, ಗ್ರೀನ್ ಹಾಕಿದ್ವಿ, ಆಮೇಲೆ ಪರ್ಪಲ್ಲು ಕೂಡ ಹಾಕಿದ್ವಿ, ಒಂದೊಂದು ಕಲರು ಈ ರೀತಿ. ಆದರೆ ಏನು ಮಾಡೋಕ್ಕಾಗಲ್ಲ, ಅಂದರೆ ಗಟ್ಟಿ ಗೋಡೆ ಎಷ್ಟು ದಪ್ಪ ಇದೆ ಗೊತ್ತಾ. ಇವಾಗ ಒಂದೊಂದೇ ಸಿಮೆಂಟ್ ಇಟ್ಟಿಗೆ ಹಾಕಿ ಅಥವಾ ಮಣ್ಣಿನ ಇಟ್ಟಿಗೆ ಹಾಕಿ, ಸಿಂಗಲ್ ಇಟ್ಟಿಗೆ ಹಾಕಿ ಕಟ್ತಾರೆ ಗೋಡೆನ, ಅಷ್ಟು ಸ್ಟ್ರೆಂತ್ ಬರಲ್ಲ. ಇವೆಲ್ಲ ಮಣ್ಣಿನ ಗೋಡೆ, ಕಲ್ಲಿನ ಗೋಡೆ ಇದೆಲ್ಲನೂ ಹಾಕಿ ಕಟ್ಟಿದಾರೆಲ್ಲ, ತುಂಬ ಸ್ಟ್ರಾಂಗ್ ಇದ್ದಾವೆ. ಬಟ್ ಮಣ್ಣು ಹಾಕಿ ಅಂದರೆ ಗಿಲೋ ಮಾಡಿರ್ತಾರಲ್ಲ, ಹಂಗಾಗಿ ಅದು ಉದುರುತ್ತಾ ಇರುತ್ತೆ ಅಷ್ಟೇ. ಈ ಮಣ್ಣಿನ ಒಳಗಡೆ ಏನಾಗುತ್ತೆ, ಆಯಿಲ್ ಪೇಂಟ್ ಮಾಡಿದರೂ ಕೂಡ ಅದೆಲ್ಲ ಮಣ್ಣಿನ ಗೋಡೆ ಅಲ್ವಾ, ಉದುರ್ಕೊತಾ ಇರುತ್ತೆ, ಮಣ್ಣು ಥರ ಎಲ್ಲ. ಅದನ್ನೇನು ಮಾಡ್ತಾನೆ, ಉದುರಿರೋದೆಲ್ಲ ನನ್ನ ಚಿಕ್ಕ ಮಗ ಇದ್ದಾನಲ್ಲ, ಅವನು ಬಾಯಿಗೆ ಹಾಕ್ಕೊಂಡು ತಿನ್ಕೊಂಡ್ಬಿಡ್ತಾನೆ. ಅದೇ ಭಯ, ಹಿಂಗೆ ಮಾಡ್ತಾನೆ ಅಂತಲೇ ಆಯಿಲ್ ಪೇಂಟ್ ಹಾಕಿದ್ದೆ. ಬಟ್ ಆಯಿಲ್ ಪೇಂಟು ಕೂಡ ಕಿತ್ಕೊಂಡು ಬರ್ತಾ ಇರುತ್ತಲ್ವ, ಆವಾಗ ಏನು ಮಾಡ್ತಾನೆ, ಗೊತ್ತಿಲ್ಲದಲ್ಲೇ ಇದ್ದಾಗ ತಗೊಂಡು ಬಾಯಿಗೆ ಹಾಕ್ಕೊಂಡ್ಬಿಡ್ತಾನೆ. ಅದೇ ಭಯ. ತಿಂತಾನೆ ಅವನು ಮಣ್ಣ. ಒಂದು ಸತಿ ತಿಂದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾನೆ, ನೋಡಿಲ್ಲ ನಾವು ಅವಾಗ, ಇವಾಗ ತಿಂತಾನೆ. ಹಾಗೆಯೇ ಮನೆ ಮುಂದೆ ಈ ರೀತಿ ತುಂಬ ಜಾಗ ಇದ್ದು ಆವಾಗ ನಮಗೆ ರಂಗೋಲಿ ಬಿಡಿಸೋದಕ್ಕೆ ಇಷ್ಟ ಆಗುತ್ತೆ. ಏನು ಗೊತ್ತಾ ಫ್ರೆಂಡ್ಸ್, ಇತ್ತೀಚೆಗೆ ಮಳೆ ಹಿಡ್ದಿತ್ತಲ್ವ, ಡೈಲಿ ಮಳೆ ಬರ್ತಾಯಿತ್ತು, ರಂಗೋಲಿ ಬಿಡಿಸಿದ್ದು ವೇಸ್ಟ್ ಆಗ್ತಾಯಿತ್ತು. ಹಾಗಾಗಿ ಇತ್ತೀಚೆಗೆ ರಂಗೋಲಿ ಬಿಡಿಸೋದೆಲ್ಲ ಮರ್ತೋಗ್ಬಿಟ್ಟಿತ್ತು. ಏನೇ ಒಂದು ಕೆಲಸ ಮಾಡ್ತಾ ಇದ್ದರೆ ಅದಕ್ಕೊಂದು ಬೆಲೆ, ಸ್ಟಾಪ್ ಮಾಡಿದ್ರೆ ಅದಲ್ಲೇ ಸ್ಟ್ರಕ್ ಆಗಿಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಏನಾಯಿತು ಅಂತಂದರೆ ಬೇಜಾರಾಗೋಯ್ತು. ರಾಂಗ್ ಆಯಿತಾ, ನಾನು ಬಿಡಿಸ್ಬೇಕಾದ್ರೆ ಅದು ಹೆಂಗೆ ಬರೋದ್ನೋ ಏನೋ. ಏನೇ ಆಗಲಿ, ಇನ್ನು ಮುಂದೆ ಮಳೆ ಬರಲಿ ಬಿಡಲಿ, ನೀಟಾಗಿ ರಂಗೋಲಿನ ಹಾಕ್ತಾ ಇರಬೇಕು. ಒಂದು ಒಳ್ಳೆ ಅಂದರೆ ನಿಮಗೂ ಕೂಡ ಇಷ್ಟ ಆಗುತ್ತೆ. ಕೆಲವ್ರು ಹೇಳ್ತೀರ, ರಂಗೋಲಿನ ಸಪ್ರೇಟು ಬಿಡಿಸೋದನ್ನ ವೀಡಿಯೋ ಮಾಡಿ ನಮಗೆ ತೋರಿಸಿ, ಡಿಸೈನ್ ಎಲ್ಲನೂ ಕೂಡ ಚೆನ್ನಾಗಿ ಬರುತ್ತೆ ರಂಗೋಲಿದು ಅಂತ. ಏನೋ ಒಂಚೂರು ಡಿಸ್ಟರ್ಬೆನ್ಸ್ ಇದೆ, ಬೇಜಾರು ಮಾಡ್ಕೋಬಿಡಿ. ಯಾಕಂತಂದರೆ ಬ್ಲಾಗ್ಸ್ಗಳೆಲ್ಲನೂ ಎಡಿಟ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನನ್ನ ಚಿಕ್ಕ ಮಗ ಇದ್ದಾನಲ್ಲ, ಅವನು ಚೇರ್ ಎಳಿಯೋದು ಅಥವಾ ಚಾಪೆ ಹಿಡಿಯೋದು, ಬಂದು ಹೆಗ್ಲ ಮೇಲೆ ಕೂರೋದು, ಈ ಥರ ಎಲ್ಲನೂ ಕೂಡ ಮಾಡ್ತಾಯಿದ್ದಾನೆ. ಸೌಂಡ್ ಆಗ್ತಾಯಿದೆ, ಹಾಗಾಗಿ ಡಿಸ್ಟರ್ಬ್ ಆದರೆ, ಅಂದರೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಏನಾದರೂ ಜಾಸ್ತಿ ಸೌಂಡು ಎಕೋ ಥರ ಕೇಳಿಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಕ್ಕಳು ಏನೇ ಹೇಳಿದ್ರು ಕೂಡ ಅವು ಮಾಡೋದು ಅಲ್ವಾ. ಹಂಗಾಗಿ ಏನು ಗೊತ್ತಾ ಫ್ರೆಂಡ್ಸ್, ನೋಡಿ ರಂಗೋಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು, ಅದಕ್ಕೆ ಬೇಜಾರಾಗೋಯಿತು. ರಂಗೋಲಿದು ವೀಡಿಯೋನ ಶೇರ್ ಮಾಡಿ ಅಂತ ಸಾಕಷ್ಟು ಜನ ಕೇಳ್ತಾರೆ. ಕೆಲವಷ್ಟು ಜನಕ್ಕೆ ಸಿಂಪಲ್ಲಾಗಿರೋ ರಂಗೋಲಿ ಇಷ್ಟ ಆಗುತ್ತೆ, ಇನ್ನು ಕೆಲವಷ್ಟು ಜನಕ್ಕೆ ದೊಡ್ಡ ರಂಗೋಲಿ ಇಷ್ಟ ಆಗುತ್ತೆ. ಹಂಗಾಗಿ ರಂಗೋಲಿದೆ ಏನು ಮನೆ ಮುಂದೆ ಗುಡಿಸಿ ನೀರು ಹಾಕಿ ಕ್ಲೀನೆಲ್ಲ ಮಾಡಿ ರಂಗೋಲಿ ಬಿಡಿಸೋದನ್ನೇ ಒಂದು ವೀಡಿಯೋನ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ ನಾನು ಕೂಡ. ಇನ್ನೂ ಕೂಡ ಒಳ್ಳೊಳ್ಳೆ ರಂಗೋಲಿನ ಶೇರ್ ಮಾಡ್ತೀನಿ ಇನ್ನು ಮುಂದಿನ ಬ್ಲಾಗ್ಸ್ಗಳಲ್ಲಿ. ಓಕೆನಾ? ಹೇಗೆ ಅನ್ನಿಸ್ತಾ ಇದೆ, ಇನ್ನೂ ತಿಂಡಿ ಮಾಡಬೇಕು. ಇನ್ನೇನು ದೋಸೆ ಇಟ್ಟಿದೆ, ದೋಸೆಯನ್ನು ಮಾಡಿಕೊಡ್ತೀನಿ. ನನ್ನ ಕೈಯಲ್ಲಿ ಎಷ್ಟೆಷ್ಟು ಟೈಮ್ ಇತ್ತು ಅಂದರೆ ನೀಟಾಗಿ ದೊಡ್ಡ ರಂಗೋಲಿನ ನಿಧಾನ ಆದರೂ ಪರವಾಗಿಲ್ಲ ಬಿಡಿಸ್ತೀನಿ. ಅದೇ ಟೈಮ್ ಇಲ್ಲ ಅಂತ ಅಂದ್ಕೊಳ್ಳಿ, ಆವಾಗ ತುಂಬಾ ರಿಸ್ಕ್ ಆಗುತ್ತೆ ರಂಗೋಲಿ ಬಿಡಿಸೋದಕ್ಕೆ. ಯಾವುದೋ ಒಂದು
ರಂಗೋಲಿ ಬಂದಿದ್ದನ್ನ ಬಿಡಿಸಿ ಎದ್ದು ಹೋಗ್ಬಿಡೋಣ ಅನ್ನೋ ಥರನೇ ಅನಿಸೋದು. ಯಾಕಂತಂದರೆ ಟೈಮ್ ಆಗೋದು ಬೆಳಗಿನ ಜಾವ ಗೊತ್ತೇ ಆಗಲ್ಲ ಫ್ರೆಂಡ್ಸ್. ಎಲ್ಲ ಕೆಲಸನ ನೈಟ್ ಮಾಡ್ಕೊಂಡಿದ್ದರೆ ಮಾತ್ರ ನಮಗೆ ಟೈಮ್ ಮ್ಯಾನೇಜ್ ಆಗುತ್ತೆ, ಇಲ್ಲ ಅಂತಂದರೆ ನಿಜವಾಗ್ಲೂ ಆಗಲ್ಲ. ಸೊ ಹಂಗಾಗಿ ಆದಷ್ಟು ಕೂಡ ಆವಾಗಿನ ಕೆಲಸ ಆವಾಗಲೇ ಮುಗಿಸೋದಕ್ಕೆ ಇನ್ನು ಮುಂದೆ ಟ್ರೈ ಮಾಡ್ತೀನಿ. ನಿಮಗೆ ನನ್ನ ಬ್ಲಾಗ್ಸ್ಗಳು ಯಾವ ರೀತಿ ಅನ್ನಿಸ್ತಾ ಇದೆ ಅನ್ನೋದು ಕೂಡ ತಪ್ಪದೆ ಕಮೆಂಟ್ಸ್ ಮಾಡಿ. ಜಾಸ್ತಿ ಕಮೆಂಟ್ಸ್ ಮಾಡಿ, ಒಂದು ಮೋಟಿವೇಟು ನಮಗೆ ನೀವು ಮಾಡುವಂಥ ಕಮೆಂಟ್ಸ್ಗಳೆಲ್ಲ. ಬಟ್ ನೀವು ಏನೋ ಮಾಡ್ತೀರಾ, ನನಗೆ ಬ್ಲಾಗ್ಸ್ ಎಲ್ಲ ಹಾಕೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಹಾಕ್ತೀನಿ ಅಂತಲೂ ಹೇಳಲ್ಲ, ಹಾಕಲ್ಲ ಅಂತಲೂ ಹೇಳಲ್ಲ. ಇನ್ನು ಮುಂದೆ ರೆಗ್ಯುಲರ್ ಆಗ್ತೀನಿ ಅಂತ ಹೇಳೋದಕ್ಕೆ ಅಷ್ಟೇ ಇಷ್ಟಪಡ್ತೀನಿ. ಓಕೆನಾ? ಕಮೆಂಟ್ಸ್ ಮಾಡಿ ನಾನು ಹಾಕಿರೋ ವೀಡಿಯೋಸ್ಗೆಲ್ಲನೂ. ಇನ್ನೂ ಕೂಡ ನನಗೆ ಮೋಟಿವೇಟ್ ಆಗುತ್ತೆ ನೀವು ಮಾಡೋವಂಥ ಕಮೆಂಟ್ಸು. ಆದಷ್ಟು ನನ್ನ ಲೈಫಿಗೆ ಒಳ್ಳೆಯದು ಏನಾಗುತ್ತೆ ನಿಮ್ಗೆ ಅಭಿಪ್ರಾಯ ಪ್ರಕಾರನೇ ಹಾಕಿ. ಓಕೆನಾ? ಓಕೆ, ನೋಡ್ತಾ ಇರ್ಬೋದು ಇವಾಗ ರಂಗೋಲಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಈ ರೀತಿ ಬಾಗಿಲಿಗೆ ರಂಗೋಲಿ ಎಲ್ಲ ಬಿಡಿಸಾದ್ಮೇಲೆ ಸ್ವಲ್ಪ ಒಂದು ಲೈಟಾಗಿ ಬಾಯೆಲ್ಲ ತೊಳೆದು, ಮುಖ ಎಲ್ಲ ತೊಳೆದು, ಆಮೇಲೆ ನಾನು ಕಾಫಿ ಟೀ ಎಲ್ಲ ಇಟ್ಟು ಮಕ್ಳಿಗೆ ಹಾಲು ಕೊಯ್ಸ್ಕೊಟ್ಟು ಆಮೇಲೆ ತಿಂಡಿನ ರೆಡಿ ಮಾಡೋದಕ್ಕೆ ಹೋಗ್ತೀನಿ. ಇವಾಗ ನೋಡ್ತಾ ಇರ್ಬೋದು ಈ ರೀತಿ ರಂಗೋಲಿ ಕಾಣಿಸ್ತಾ ಇದೆ. ಹಾಗೆಯೇ ಮಗುನ ರೆಡಿ ಮಾಡಿಕೊಂಡು ಕರ್ಕೊಂಬಂದಿದ್ದೀನಿ ಇವತ್ತು ಕಲರ್ ಡ್ರೆಸ್ಸು. ಹಾಗಾಗಿ ಸ್ಕೂಲಿಗೆ ಅಂದರೆ ವ್ಯಾನ್ ಬರುತ್ತೆ ಇವಾಗ, ವ್ಯಾನಿಗೆ ಹತ್ಸೋದಕ್ಕೆ ಅಂತ ಬಂದಿದ್ದೀನಿ. ನಮ್ಮ ಚಿಕ್ಕವನು ಕೂಡ ಬರಲೇಬೇಕು ಅವನ ಜೊತೆ ವ್ಯಾನಿಗೆ. ನಮ್ಮ ಅಣ್ಣನೂ ಹೋಗ್ತಾನೆ, ನಾನು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ಬಿಡ್ತಾನೆ. ಸ್ಲಿಪ್ಪರ್ ಹಾಕ್ತೀನಿ, ಅವನ ಜೊತೆನೇ ಕೈ ಇಟ್ಕೊಂಡು ಬರ್ತಾನೆ ನಡ್ಕೊಂಡು. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.